ನ್ಯೂ ಪೇರೆಂಟ್ಸ್, ನಿಮ್ಗೆ ಈಗಷ್ಟೇ ಮಗು ಆಗಿದೆಯಾ? ಸೊ ಹಾಗಾದ್ರೆ ಮಗು ಆಗಿದೆ ಅಂತ ತುಂಬಾನೇ ಖುಷಿ ಆಗ್ತಾ ಇದ್ರೆ ಕೂಡ ಈ ಒಂದು ಮಗು ಆದಂತ ಸಮಯದಲ್ಲಿ ತುಂಬಾನೇ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಈ ಒಂದು ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಅಂತ ನಿಮಗೆಲ್ಲ ಅನ್ನಿಸಿದಾಗ ಫಸ್ಟ್ ನೆನಪಾಗದೆ ಯಾರು ಹೇಳಿ? ಒಂದು ಬೇಬಿ ಕೇರ್ ಟೇಕರ್ ಅಂದ್ರೆ ನ್ಯಾನಿ ಮಾಮ್, ಹೌದಲ್ವಾ? ನಮ್ಗೆ ಬೇಕು ನ್ಯಾನಿ ಮಾಮ್ ಬೇಕು ಅಂತ ಒಂದು ಗಡಿಬಿಡಿಯಲ್ಲಿ ಅವಾಂತರದಲ್ಲಿ ಸಿಕ್ಕದಂತ ಒಂದು ನ್ಯಾನಿ ಮಾಮ್ನ ತಗೊಳ್ಳೋದು ಎಷ್ಟು ಸರಿ, ಎಷ್ಟು ತಪ್ಪು, ಹೌದಲ್ವಾ? ಸೊ ಹಾಗಾದ್ರೆ ಇದನ್ನೆಲ್ಲ ಹೇಳ್ತಿರೋರು ನಾನು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನೇ ಕಣ್ರಿ, ನಿಮ್ಮೆಲ್ಲರ ಪ್ರೀತಿಯ ಸಿರಿಮನೆಯ ಫೌಂಡರ್ ಸೂಪರ್ ಸಿರಿ ರಾಕೇಶ್. ಸೊ ಸ್ನೇಹಿತರೆ, ಒಂದು ನ್ಯಾನಿ ಮಾಮ್ನ ಹೈರ್ ಮಾಡೋದಕ್ಕಿಂತ ನಾನು ಈಗ ನಿಮ್ಗೆ ಒಂದು ಪ್ರೋಟೋಕಾಲ್ಸ್ ಅಂದ್ರೆ ಕೆಲವೊಂದು ಗೋಲ್ಡನ್ ರೂಲ್ಸ್ ನ ಹೇಳ್ತೀನಿ. ಇದನ್ನ ದಯವಿಟ್ಟು ಫಾಲೋ ಮಾಡಿ. ಅವಾಗ ನಿಮ್ಮ ನ್ಯಾನಿ ಮಾಮ್, ನಿಮ್ಮ ಮನೆ, ನಿಮ್ಮ ಮಗು ಎಲ್ಲರೂ ಕೂಡ ಸೇಫ್ ಆಗಿರ್ತೀರಾ. ಸೊ ಪಾಯಿಂಟ್ ನಂಬರ್ 1, ನಾವು ಫಸ್ಟ್ ಒಂದು ನ್ಯಾನಿ ಮಾಮ್ನ ಹೈರ್ ಮಾಡೋದಕ್ಕಿಂತ ಮುಂಚೆ ನಾವು ಅವ್ರಿಗೆ ಹೇಳಬೇಕು ನಮ್ಮ ನೀಡ್ಸ್ ಮತ್ತೆ ಅವ್ರಿಗೆ ರಿಕ್ವೈರ್ಮೆಂಟ್ಸ್. ಅಂದ್ರೆ ಅವ್ರು ಯಾವ ಕೆಲಸನ ಮಾಡಬೇಕು, ಮಗುವನ್ನ ಮಾತ್ರ ನೋಡ್ಕೋಬೇಕಾ ಅಥವಾ ಮಗುವಿನ ತಾಯಿಗೂ ಕೂಡ ಅವರು ಹೆಲ್ಪ್ ಮಾಡ್ಬೇಕಾ, ಮಗುವಿನ ತಾಯಿಗೆ ಅಡಿಗೆ ಮಾಡ್ಬೇಕಾ ಅಥವಾ ನಿಮ್ಮ ಅಡಿಗೆ ಮನೆಯನ್ನು ಕೂಡ ಕ್ಲೀನ್ ಆಗಿ ಇಟ್ಕೋಬೇಕಾ? ಸೊ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ನ ಅವ್ರ ಹತ್ರ ಕ್ಲಿಯರ್ ಆಗಿ ಡಿಸ್ಕ್ರೈಬ್ ಮಾಡಿ. ಎರಡನೇದು, ನಿಮ್ಮ ಮನೆಗೆ ಬಂದಿರೋಂಥ ನ್ಯಾನಿಯ ಹೆಲ್ತ್ ಮತ್ತೆ ಹೈಜೀನ್ ಹೇಗಿದೆ, ಅವ್ರಿಗೇನಾರ ಹೆಲ್ತ್ ಇನ್ಫೆಕ್ಷನ್ಸ್ ಇದೆಯಾ, ಅವ್ರಿಗೇನಾರ ಹೆಲ್ತ್ ಇಶ್ಯೂಸ್ ಇದೆಯಾ ಅಥವಾ ಅವ್ರಿಗೆ ಯಾವ್ದಾರ ಒಂದು ಕಾಯಿಲೆ ಇತ್ತಾ, ಅದರಿಂದ ನಮ್ಮ ಮಗುವಿನ ಮೇಲೆ ಏನಾರ ಪರಿಣಾಮ ಬೀರುತ್ತಾ, ಇದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಮೂರನೇದು, ಅವರ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್. ಅಪ್ಪ ನನಗೆ ಬೇಕಿತ್ತು ನ್ಯಾನಿ ಸಿಕ್ಬಿಟ್ರು ಅಂತ ಅನ್ಕೊಳ್ಳೋದೇ ಬೇಡ. ಅವರು ಇದಕ್ಕಿಂತ ಮುಂಚೆ ಎಲ್ಲಿ ಕೆಲಸ ಮಾಡಿದ್ರು, ಅವ್ರು ಕೆಲಸ ಮಾಡಿರ ಅಂತ ಕೂಡ ಏನಾದ್ರು ನಿಮಗೆ ರೆಫರೆನ್ಸ್ ಇದೆಯಾ, ಅವರು ಒಳ್ಳೆ ವ್ಯಕ್ತಿನ ಅಂತ ಯೋಚನೆ ಮಾಡೋದ್ರ ಜೊತೆಲಿ ಒಂದು ಪುಟ್ಟದಾಗಿ ಪೊಲೀಸ್ ವೆರಿಫಿಕೇಶನ್ ಕೂಡ ಮಾಡಿಸ್ಬೋದಾ ಅಂತ ಯೋಚನೆ ಮಾಡಿ. ಈ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ತುಂಬಾನೇ ಅವಶ್ಯಕತೆ ಇರುತ್ತೆ. ಮತ್ತೆ ಎಮೋಷನಲ್ ಅಟ್ಯಾಚ್ಮೆಂಟ್, ನಮ್ಮ ಮಗುವಿನ ಜೊತೆಲಿ, ನಮ್ಮ ಮನೆಯವ್ರದ ಜೊತೆಯಲ್ಲಿ ಅವರ ಒಂದು ವರ್ತನೆ ಹೇಗಿದೆ, ನಮ್ಮ ಮಗು ಅವ್ರ ಹತ್ರ ಹೋಗಿದ ತಕ್ಷಣ ಮಕ್ಕ ನೋಡಿ ನಗ್ತಾ ಇದೆಯಾ ಅಥವಾ ಅಳ್ತಾ ಇದೆಯಾ, ಇದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಮತ್ತೆ ಅವರ ಒಂದು ಬಿಹೇವಿಯರ್ ಮತ್ತೆ ಆಟಿಟ್ಯೂಡ್ ಇಶ್ಯೂ, ಅವರು ನಮ್ಮ ಮನೆಯವ್ರ ಜೊತೆ ಯಾವ ರೀತಿ ಹೊಂದ್ಕೊಂತಾ ಇದ್ದಾರೆ, ನಮ್ಮ ಮನೆಯವ್ರ ಜೊತೆ ಅವರು ಒಬ್ರು ಮನೆಯವರಾಗಿ ನಮ್ಮ ಜೊತೆ ಬದುಕ್ತಾ ಇದ್ದಾರೆ ಅಂದ್ರೆ ಮಾತ್ರ ಸಂತೋಷವಾಗಿ ನಾವು ಇಟ್ಕೋಬಹುದು. ಅವ್ರು ಯಾವಾಗ್ಲೂ ಕೂಡ ಸಿಟ್ಟಲ್ಲಿ ಇರ್ತಾರೆ ಅಂತಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಈ ಒಂದು ಕೆಲಸ ಇಷ್ಟ ಇರೋದಿಲ್ಲ. ಮತ್ತೆ ಅವರು ಸದಾಕಾಲ ಮೊಬೈಲ್ ಅಲ್ಲ ಯಾವಾಗ್ಲೂ ಬ್ಯುಸಿ ಇರ್ತಾರೆ ಅಂದ್ರೆ ಅಂತ ನ್ಯಾನಿ ಮಾಮ್ ಹತ್ರ ದಯವಿಟ್ಟು ಬೇಡ. ಇದೆಲ್ಲದ್ರ ಜೊತೆಗೆ ನೀವು ಮತ್ತೊಂದು ಕ್ಲಾರಿಟಿನ ಅವ್ರಿಗೆ ಕೊಡ್ಬೇಕಾಗುತ್ತೆ. ಅವರು ಕೆಲಸ ಮಾಡೋಂಥ ಟೈಮಿಂಗ್ಸ್ ಮತ್ತೆ ಅವ್ರಿಗೆ ನೀವು ಎಷ್ಟು ಒಂದು ರೆಮ್ಯುನರೇಷನ್ ಕೊಡ್ತೀರಾ, ಅಂದ್ರೆ ನೀವೆಷ್ಟು ಸಂಬಳನ ಕೊಡ್ತೀರಾ ಅವ್ರಿಗೆ, ಅವರು ಯಾವ ಸಮಯದಿಂದ ಯಾವ ಸಮಯದಲ್ಲಿ ಕೆಲಸ ಮಾಡಬೇಕು, ಡೇ ಟೈಮಲ್ಲಿ ಕೆಲಸ ಮಾಡಬೇಕಾ, ನೈಟ್ ಟೈಮಲ್ಲಿ ಕೆಲಸ ಮಾಡಬೇಕಾ, ಅಥವಾ ಅವರು ನಿಮ್ಮ ಮನೇಲೇ ಇರಬೇಕಾ, ನಿಮ್ಮ ಮನೆಗೆ ಹೋಗಿ ಬಂದು ಮಾಡಬೇಕಾ, ಅಥವಾ ಮನೇಲೇ ಇರ್ತಾರೆ ಅಂದ್ರೆ ನೈಟು ಮತ್ತೆ ಡೇ ಎರಡು ಟೈಮಲ್ಲಿ ಕೂಡ ಅವ್ರ ಹೆಲ್ಪ್ ನಿಮಗೆ ಬೇಕಾ, ಅವರಿಗೆ ನೀವು ಯಾವಾಗ ರೆಸ್ಟ್ ಕೊಡ್ತೀರಾ, ಇವೆಲ್ಲವನ್ನು ಕೂಡ ನೀವು ಒಂದು ಕ್ಲಿಯರ್ ಆಗಿ ಅವ್ರಿಗೆ ಹೇಳಬೇಕಾಗುತ್ತೆ. ಇದನ್ನ ಬೌಂಡ್ರೀಸ್ ಹಾಕಿದಾಗ ನಿಮ್ಮ ಮನೆಯ ನ್ಯಾನಿ ನಿಮ್ಮವರಾಗಿ ಉಳಿತಾರೆ, ನಿಮ್ಮ ಮಗು ಸೇಫ್ ಆಗಿರುತ್ತೆ, ಅವಾಗ ನಿಮ್ಮ ನೆಮ್ಮದಿ ಕೂಡ ಚೆನ್ನಾಗಿರುತ್ತೆ. ಏನಂತೀರಾ? ಈ ತರ ವಿಚಾರ ಜೊತೆಗೆ ಈ ಒಂದು ಪದ್ಧತಿಗಳು, ಹಿರಿಯರು ಮಾಡ್ತಾ ಇದ್ದಂಥ ಟ್ರೆಡಿಷನ್ಸ್ ಅಂದ್ರೆ ಬಾಣಂತನ ಯಾವ ರೀತಿ ಮಾಡ್ಕೋಬೇಕು, ಒಂದು ಬಾಣಂತಿತನದಲ್ಲಿ ಅವ್ರಿಗೆ ಯಾವ ರೀತಿ ಅಡುಗೆನ ಮಾಡಿಬಿಡಿಸ್ಬೇಕು, ಜೊತೆಗೆ ಮಗುವಿನ ಆರೋಗ್ಯದ ಕಡೆ ನಾವು ಯಾವ ತರ ಗಮನ ಕೊಡಬೇಕು, ನಿಮ್ಮ ಹಿರಿಯರು ಮನೇಲಿ ಇದ್ದಂಥ ಸಮಯದಲ್ಲಿ ಅವ್ರು ಹೇಳಿದ್ದನ್ನ ಏನೆಲ್ಲ ಫಾಲೋ ಮಾಡಬೇಕು, ಇದೆಲ್ಲವನ್ನೂ ಕೂಡ ನಿಮಗೆ ನಮ್ಮ ಸಿರಿಮನೆ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಕೂಡ ನಾನು ಆಚಾರ ವಿಚಾರ ಆಹಾರದ ಬಗ್ಗೆ ಹೇಳ್ತಾ ಬರ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಜೊತೆಗೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸ್ತಾ ಬನ್ನಿ. ಡೆಫಿನೆಟ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋಸ್ನ ಮಾಡಿ ನಿಮ್ಮನ್ನ ಎಡ್ಯುಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಸೂಪರ್ ಸಿರಿ ರಾಕೇಶ್.